ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈಗಾಗಲೇ JNM ನರ್ಸಿಂಗ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಥಿಯರಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ಆದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಪೆಂಡಿಂಗ್ ಇತ್ತು. ಅದರ ಬಗ್ಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ತಲೆ ಹಾಕಿದಾಗ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ, ಲೀಸ್ಟ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ಸ್ ಅಂತ. ಸೊ ಅಂದರೆ ರಾಜೀವ್ ಗಾಂಧಿಯವರು ಭಾಳ ಸೀರಿಯಸ್ಲಿ ಡಿಸೈಡ್ ಮಾಡಿದ್ದಾರೆ ಏನಂತಂದರೆ JNMನ್ನು ಭಾಳ ಕರೆಕ್ಟಾಗಿ ಕಂಡಕ್ಟ್ ಹೋಗಬೇಕು ಅಂತ. ನನ್ನ ಎಕ್ಸೆಪ್ಟೇಷನ್ ಏನೈತಂದರೆ, ಹೋದ ವರ್ಷ ಸೆಂಟ್ರ್ ಇದ್ದು ಅಲ್ಲ, ಅವ್ರವ್ರದ್ದೇ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಮಾಡ್ಕೋಬೇಕಂತ ಆ ಥರ ಎಕ್ಸೆಪ್ಟೇಷನ್ ನಾ ಮಾಡಿದ್ದೆ. ಬಟ್ ಇಲ್ಲ, ಇಲ್ಲಿ ಲೀಸ್ಟನ್ನು ಬಿಟ್ಟಿದ್ದಾರೆ. ತಮ್ಗೆ ಗೊತ್ತಿರುವಂಥ ಕಾಲೇಜ್ಗಳಿಗೆ ಅಟ್ಯಾಚ್ ಇರುವಂಥ ಕಾಲೇಜ್ಗಳಿಗೆ ಲೀಸ್ಟ್ಗಳನ್ನು ರೆಡಿ ಮಾಡಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಒಂದೊಂದು ಕಾಲೇಜಿಗೆ ಎರಡೆರಡು ಲಿಸ್ಟು. ಇದು ಲಿಸ್ಟ್ ಇದೆ, ನಿಮ್ಮ ಕಾಲೇಜ್ ಅದರಲ್ಲಿ ಬರ್ತು ನೋಡ್ಕೊಳ್ಳಿ ಹೋಗಿ. ನೋಡಿ, ಒಂದು ಕಾಲೇಜಿಗೆ ಇಷ್ಟೊಂದು ಕಾಲೇಜ್ ಅಟ್ಯಾಚ್ ಮಾಡಿದ್ದಾರೆ. ಒಂದು ಸೆಂಟ್ರು ಗೌರ್ಮೆಂಟ್ ಸನ್ಸ್ ಬೋರಿಂಗ್ ಆ್ಯಂಡ್ LC ಹಾಸ್ಪಿಟಲ್ ಬೆಂಗಳೂರು. ಓಕೆ, ಇದು ಬೋರಿಂಗ್ ಹಾಸ್ಪಿಟ್ಲದ್ದು ಈ ಒಂದು ಕಾಲೇಜಿಗೆ ಇದು ಸೆಂಟ್ರ್, ಒಂದೇ ಒಂದು ಸೆಂಟ್ರು ಇದಕ್ಕೆ ಅಟ್ಯಾಚ್ ಆಗಿರೋದು. ನೋಡಿ, ಸುಮಾರು ಕಾಲೇಜುಗಳನ್ನು ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಅಂದರೆ ತುಂಬ ಸ್ಟ್ರಿಕ್ಟಾಗಿ ಪಾಲಿಸಿ ಫಾಲೋಅಪ್ ಮಾಡ್ತಾಯಿದ್ದಾರೆ ಅಂದಂಗೆ ಆಯ್ತಿದ್ದು. ಈ ವರ್ಷ ಮಾಡ್ತಿರೋದು ಒಳ್ಳೆಯದೇ, ಆದರೆ ಯಾವ ರೀತಿಯಾಗಿ ಇದನ್ನು ಮಾಡ್ತಾರೆ ನೋಡ್ಬೇಕು ಇವಾಗ. ಯಾಕಂದರೆ ಇದು ಹೊಸದೇ ಈ ವರ್ಷ JNM ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಸೆಂಟ್ರಿಗೆ ಹೋಗಿ ಎಕ್ಸಾಮ್ ಬರೀತಿರೋದು. ಇಲ್ಲಾಂದರೆ ತಮ್ಮ ಕಾಲೇಜಲ್ಲಿ ತಾವು ಬರ್ಕೊಂಡ್ಬಿಡ್ತಿದ್ರು. ಓಕೆ, ಇದು ನೋಡ್ಕೊಳ್ಳಿ, ನಿಮ್ಮ ಕಾಲೇಜ್ ಇದರಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ನೀಟಾಗಿ ಸ್ಟಡಿ ಮಾಡ್ಕೊಳ್ಳಿ.